ಈ ವಿಡಿಯೋದಲ್ಲಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ ಅಥವಾ ಕಾರ್ಯಾಚರಣೆಯ ವರ್ಧಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಪರಿಚಯ, ನಂತರ ಕಾರ್ಯಾಚರಣಾ ವರ್ಧಕದ ಬಗ್ಗೆ, ನಂತರ ವರ್ಧಕದ ಬ್ಲಾಕ್ ರೇಖಾಚಿತ್ರ ನಿರೂಪಣೆ ಮತ್ತು ಅದರ ಚಿಹ್ನೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಪರಿಚಯ. ಈ ಆಪರೇಷನಲ್ ಆಂಪ್ಲಿಫೈಯರ್ ಅಥವಾ ಕಾರ್ಯಾಚರಣಾ ವರ್ಧಕ ಎಂದರೆ ಎರಡು ಇನ್ಪುಟ್ಗಳ ನಡುವಿನ ವೋಲ್ಟೇಜ್ ವ್ಯತ್ಯಾಸವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವರ್ಧಿಸುವ ಒಂದು ಸಂಯೋಜಿತ ವಲಯವಾಗಿದೆ. ಕಾರ್ಯಾಚರಣೆಯ ವರ್ಧಕವು ಎನ್ನುವುದು ಇದು ನೇರ ಜೋಡಿತ ಮತ್ತು ಹೆಚ್ಚಿನ ವರ್ಧನೆ ಹೊಂದಿರುವ ವರ್ಧಕವಾಗಿದ್ದು, ಸಾಮಾನ್ಯವಾಗಿ ಒಂದು ಅಥವಾ ಹೆಚ್ಚಿನ ವರ್ಧಕ ಹಂತಗಳು ಮತ್ತು ಒಂದು ಮಟ್ಟ ಪರಿವರ್ತಕ ಅಥವಾ ಲೆವೆಲ್ ಟ್ರಾನ್ಸ್ಲೇಟರ್ ಹಾಗೂ ಒಂದು ಔಟ್ಪುಟ್ ಹಂತವನ್ನು ಒಳಗೊಂಡಿರುತ್ತದೆ. ಈ ಕಾರ್ಯಾಚರಣೆಯ ವರ್ಧಕಗಳು ಏಕಸಂಯೋಜಿತ ಸರ್ಕ್ಯೂಟ್ ಪ್ಯಾಕೇಜ್ಗಳಾಗಿ ಲಭ್ಯವಿವೆ. ಮೂಲತಃ ಕಾರ್ಯಾಚರಣೆಯ ವರ್ಧಕಗಳನ್ನು ಗಣಿತದ ಕಾರ್ಯಾಚರಣೆಗಳಾಗಿ ಸೇರ್ಪಡೆ, ವ್ಯವಕಲನ, ಏಕೀಕರಣ, ವ್ಯತ್ಯಾಸ ಮುಂತಾದವುಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿತ್ತು. ಅದಕ್ಕಾಗಿಯೇ ಅವುಗಳನ್ನು ಕಾರ್ಯಾಚರಣಾ ವರ್ಧಕಗಳು ಎಂದು ಕರೆಯಲಾಗುತ್ತದೆ. ಇಂದು ಸೂಕ್ತವಾದ ಬಾಹ್ಯ ಘಟಕಗಳೊಂದಿಗೆ ಕಾರ್ಯಾಚರಣೆಯ ವರ್ಧಕಗಳನ್ನು ವ್ಯಾಪಕ ಶ್ರೇಣಿಯ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ. ಉದಾಹರಣೆ: ವರ್ಧಕಗಳು, ಫಿಲ್ಟರ್ಗಳು, ಆಂದೋಲಕಗಳು, ಹೋಲಿಕೆಗಳು, ವೋಲ್ಟೇಜ್ ನಿಯಂತ್ರಕಗಳು ಮತ್ತು ಇನ್ನಷ್ಟು. ಒಪ್ಯಾಂಪ್ನ ವಿಕಸನ ಮತ್ತು ಪ್ರಾಮುಖ್ಯತೆಯನ್ನು ನೋಡೋಣ. ಮೊದಲ ಆಪರೇಷನಲ್ ಆಂಪ್ಲಿಫೈಯರ್ ಐಸಿಯನ್ನು 1960ರ ದಶಕದ ಆರಂಭದಲ್ಲಿ ಪರಿಚಯಿಸಲಾಯಿತು. ಮೊದಲಿಗೆ MA 702, ನಂತರ 709 ಮತ್ತು ಕ್ಲಾಸಿಕ್ 741 ನಂತಹ ಸುಧಾರಿತ ಆವೃತ್ತಿಗಳು ಬಂದವು. ಆಧುನಿಕ ಕಾರ್ಯಾಚರಣಾ ವರ್ಧಕಗಳು ಆಂತರಿಕವಾಗಿ ಸ್ಥಿರೀಕರಣಗೊಳಿಸಲಾದ ಹೆಚ್ಚಿನ ಇನ್ಪುಟ್ ಪ್ರತಿರೋಧ, ಹೆಚ್ಚಿನ ವೋಲ್ಟೇಜ್ ವರ್ಧನೆ ಹಾಗೂ ಶಾರ್ಟ್ ಸರ್ಕ್ಯೂಟ್ ರಕ್ಷಣೆಯಂತಹ ವೈಶಿಷ್ಟ್ಯಗಳನ್ನು ಹೊಂದಿವೆ. ಬಹುಮುಖತೆ, ವಿಶ್ವಾಸಾರ್ಹತೆ ಮತ್ತು ಸಂಕೀರ್ಣ ವಲಯಗಳಲ್ಲಿ ಸುಲಭವಾಗಿ ಸಂಯೋಜಿಸಬಹುದಾದ ಗುಣಗಳ ಕಾರಣದಿಂದ ಈ ಆಪರೇಷನಲ್ ಆಂಪ್ಲಿಫೈಯರ್ಗಳು ಆಧುನಿಕ ಎಲೆಕ್ಟ್ರಾನಿಕ್ಸ್ನಲ್ಲಿ ಅತ್ಯಗತ್ಯವಾಗಿವೆ. ಮೂಲ ರಚನೆ ಮತ್ತು ಚಿಹ್ನೆ. ವಿಶಿಷ್ಟ ಆಪರೇಷನಲ್ ಆಂಪ್ಲಿಫೈಯರ್ನ ಆಂತರಿಕ ರಚನೆಯು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಮೊದಲಿಗೆ ಇನ್ಪುಟ್ ಹಂತ. ಇನ್ಪುಟ್ ಹಂತದಲ್ಲಿ ಎರಡು ಇನ್ಪುಟ್, ಉಭಯ ಇನ್ಪುಟ್ ಮತ್ತು ಸಮತೋಲಿತ ಔಟ್ಪುಟ್. ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಅದು ಹೆಚ್ಚಿನ ವೋಲ್ಟೇಜ್ ಲಾಭವನ್ನು ಒದಗಿಸುತ್ತದೆ ಮತ್ತು ಇನ್ಪುಟ್ ಪ್ರತಿರೋಧವನ್ನು ಹೊಂದಿಸುತ್ತದೆ. ಈಗ ಮಧ್ಯಂತರ ಹಂತ. ಮಧ್ಯಂತರ ಹಂತದಲ್ಲಿ ಮತ್ತೊಂದು ಡಿಫರೆನ್ಷಿಯಲ್ ಆಂಪ್ಲಿಫೈಯರ್, ಸಾಮಾನ್ಯವಾಗಿ ಅಸಮತೋಲಿತ ಔಟ್ಪುಟ್ನೊಂದಿಗೆ. ನಂತರ ಮಟ್ಟ ಪರಿವರ್ತಕ. ಈ ಗ್ರೌಂಡ್ ಮಟ್ಟವನ್ನು ಆಧಾರವಾಗಿ ತೆಗೆದುಕೊಂಡು ಡಿಸಿ ಮಟ್ಟವನ್ನು ಶೂನ್ಯ ವೋಲ್ಟೇಜ್ಗೆ ಪರಿವರ್ತಿಸುತ್ತದೆ. ಔಟ್ಪುಟ್ ಹಂತ. ಔಟ್ಪುಟ್ ಹಂತದಲ್ಲಿ ಇದು ಪುಷ್ ಪುಲ್ ಪೂರಕ ಆಂಪ್ಲಿಫೈಯರ್ ಹೊಂದಿದ್ದು, ಇದು ಔಟ್ಪುಟ್ ಸ್ವಿಂಗ್ ಮತ್ತು ಕರೆಂಟ್ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಔಟ್ಪುಟ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ. ಈ ಸಂಯೋಜಿತ ಸರ್ಕ್ಯೂಟ್ಗಳು ಅಥವಾ ಐಸಿಗಳಲ್ಲಿ ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಡಿಜಿಟಲ್ ಐಸಿ, ಇದು ತರ್ಕ ಕಾರ್ಯಗಳಿಗೆ ಬಳಸಲಾಗುತ್ತದೆ. ಗೇಟ್ಗಳು, ಕೌಂಟರ್ಗಳು ಇತ್ಯಾದಿ ಎರಡು ವೋಲ್ಟೇಜ್ ಮಟ್ಟಗಳೊಂದಿಗೆ ಕಾರ್ಯನಿರ್ವಹಿಸುತ್ತವೆ. ಇನ್ನೊಂದು ರೇಖೀಯ ಐಸಿ ಅಥವಾ ಲೀನಿಯರ್ ಐಸಿಸ್, ಅನಲಾಗ್ ಕಾರ್ಯಗಳಿಗೆ ಬಳಸಲಾಗುತ್ತದೆ. ವರ್ಧಕಗಳು, ಫಿಲ್ಟರ್ಗಳು ಇತ್ಯಾದಿ. ಔಟ್ಪುಟ್ ಇನ್ಪುಟ್ನೊಂದಿಗೆ ಪ್ರಮಾಣಾನುಗುಣವಾಗಿ ಬದಲಾಗುತ್ತದೆ. ಹೆಚ್ಚಿನ ಲೀನಿಯರ್ ಐಸಿಗಳು ಅಥವಾ ರೇಖೀಯ ಐಸಿಗಳು ಅವು ಒಪ್ಯಾಂಪ್ಗಳು ಅಥವಾ ಅದರ ಸಂಬಂಧಿತ ಸಾಧನಗಳಾಗಿವೆ. ಉದಾಹರಣೆಗೆ, ಒಂದು ಸರಳ ಉದಾಹರಣೆ ಎಂದರೆ ವೋಲ್ಟೇಜ್ ಆಂಪ್ಲಿಫೈಯರ್ ಆಗಿ ಒಪ್ಯಾಂಪ್ ಅನ್ನು ಬಳಸುವುದು. ನಿರ್ದಿಷ್ಟ ಸಂರಚನೆಯಲ್ಲಿ ರೆಜಿಸ್ಟರ್ಗಳನ್ನು ಸಂಪರ್ಕಿಸುವ ಮೂಲಕ ಒಪ್ಯಾಂಪ್ ಸಣ್ಣ ಇನ್ಪುಟ್ ಸಿಗ್ನಲ್ಗಳನ್ನು ದೊಡ್ಡ ಔಟ್ಪುಟ್ ಸಿಗ್ನಲ್ಗಳಿಗೆ ವರ್ಧಿಸಬಹುದು. ಇದು ಆಡಿಯೋ ಉಪಕರಣಗಳು, ಸಂವೇದಕಗಳು ಮತ್ತು ಉಪಕರಣಗಳಲ್ಲಿ ಉಪಯುಕ್ತವಾಗಿದೆ. ಈಗ ನಾವು ಬ್ಲಾಕ್ ರೇಖಾಚಿತ್ರವನ್ನು ನೋಡೋಣ. ಒಪ್ಯಾಂಪ್ನ ಬ್ಲಾಕ್ ರೇಖಾಚಿತ್ರವು ಪ್ರತಿಯೊಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಅನೇಕ ವರ್ಧಕ ಹಂತಗಳನ್ನು ಹೇಗೆ ಒಟ್ಟುಗೂಡಿಸಿ ಹೆಚ್ಚಿನ ವರ್ಧನೆ, ಸ್ಥಿರತೆ ಮತ್ತು ಬಹುಮುಖತೆಯನ್ನು ಸಾಧಿಸಲಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ಪ್ರತಿಯೊಂದು ಘಟಕದ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಒಪ್ಯಾಂಪ್ ವಲಯಗಳನ್ನು ವಿಶ್ಲೇಷಿಸಲು, ವಿನ್ಯಾಸಗೊಳಿಸಲು ಮತ್ತು ಟ್ರಬಲ್ ಶೂಟಿಂಗ್ ದೋಷ ನಿವಾರಣೆ ಮಾಡಲು ಸಹಾಯವಾಗುತ್ತದೆ. ವಿಶಿಷ್ಟವಾದ ಒಪ್ಯಾಂಪ್ ಬಹು ಹಂತದ ಆಂಪ್ಲಿಫೈಯರ್ ಆಗಿದ್ದು, ಅದರ ಆಂತರಿಕ ರಚನೆಯನ್ನು ಈ ಬ್ಲಾಕ್ ರೇಖಾಚಿತ್ರದಿಂದ ನಾವು ಪ್ರತಿನಿಧಿಸಬಹುದು. ಪ್ರತಿಯೊಂದು ಬ್ಲಾಕ್
ಬ್ಲಾಕ್ ವರ್ಧನೆ ಪ್ರಕ್ರಿಯೆಯಲ್ಲಿ ಒಂದು ನಿರ್ದಿಷ್ಟ ಕಾರ್ಯಕ್ಕೆ ಅನುರೂಪವಾಗಿದೆ. ಮೊದಲಿಗೆ ಇನ್ಪುಟ್ ಹಂತ. ಇದು ಇನ್ಪುಟ್ ಸ್ಟೇಜ್. ರೇಖಾಚಿತ್ರದಲ್ಲಿ ಇದು ಮೊದಲ ಬ್ಲಾಕ್ ಆಗಿದೆ. ಇದು ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಅಥವಾ ಇನ್ವರ್ಟಿಂಗ್ ಅಲ್ಲದ ಎರಡು ಇನ್ಪುಟ್ ಸಿಗ್ನಲ್ಗಳನ್ನು ಹೊಂದಿದೆ. ಹೆಚ್ಚಿನ ವೋಲ್ಟೇಜ್ ವರ್ಧನೆಯನ್ನು ಒದಗಿಸುತ್ತದೆ ಮತ್ತು ಒಪ್ಯಾಂಪ್ನ ಇನ್ಪುಟ್ ಪ್ರತಿರೋಧವನ್ನು ಸಹ ಹೊಂದಿಸುತ್ತದೆ. ಸಾಮಾನ್ಯ ಮೋಡ್ ಸಿಗ್ನಲ್ಗಳನ್ನು ಶಬ್ದವು ತಿರಸ್ಕರಿಸುವಾಗ ಒಪ್ಯಾಂಪ್ ಎರಡು ಇನ್ಪುಟ್ ಸಿಗ್ನಲ್ಗಳ ನಡುವಿನ ವ್ಯತ್ಯಾಸವನ್ನು ವರ್ಧಿಸಬಹುದು ಎಂದು ಖಚಿತಪಡಿಸುತ್ತದೆ. ಈ ಮಧ್ಯಂತರ ಹಂತ, ಇಂಟರ್ಮೀಡಿಯೇಟ್ ಸ್ಟೇಜ್. ಇದು ಇನ್ಪುಟ್ ಹಂತದಿಂದ ಔಟ್ಪುಟ್ ಅನ್ನು ಸ್ವೀಕರಿಸುತ್ತದೆ, ಸಿಗ್ನಲ್ ಅನ್ನು ಮತ್ತೆ ವರ್ಧಿಸುತ್ತದೆ. ಇದು ಸಾಮಾನ್ಯವಾಗಿ ಏಕ ಅಂತ್ಯದ ಅಸಮತೋಲಿತ ಔಟ್ಪುಟ್ ಅನ್ನು ಹೊಂದಿರುತ್ತದೆ. ಲೆವೆಲ್ ಶಿಫ್ಟಿಂಗ್ ಸ್ಟೇಜ್ ಅಥವಾ ಅದನ್ನು ಮಧ್ಯಂತರ ಹಂತದಿಂದ ಬರುವ ಸಂಕೇತದ ಡಿಸಿ ಮಟ್ಟವನ್ನು ಗ್ರೌಂಡ್ಗೆ ಸಂಬಂಧಿಸಿದಂತೆ 0 ವೋಲ್ಟ್ ಮಟ್ಟಕ್ಕೆ ಸ್ಥಳಾಂತರಿಸುತ್ತದೆ. ಇದು ಹಂತಗಳ ನಡುವಿನ ನೇರ ಜೋಡಣೆಯ ಪರಿಣಾಮವಾಗಿ ಡಿಸಿ ಮಟ್ಟವು ಗ್ರೌಂಡ್ ಮಟ್ಟದಿಂದ ವಿಚಲಿತವಾಗುವ ಸಾಧ್ಯತೆ ಇರುವುದರಿಂದ ಈ ಮಟ್ಟ ಪರಿವರ್ತನೆ ಅಗತ್ಯವಾಗಿರುತ್ತದೆ. ಮತ್ತು ಕಡೆಯದಾಗಿ ಔಟ್ಪುಟ್ ಸ್ಟೇಜ್ ಅಥವಾ ಔಟ್ಪುಟ್ ಹಂತ. ಇದು ಪುಷ್ ಪುಲ್ ಕಾಂಪ್ಲಿಮೆಂಟರಿ ಆಂಪ್ಲಿಫೈಯರ್. ಇದರಲ್ಲಿ ಔಟ್ಪುಟ್ ವೋಲ್ಟೇಜ್ನ ವ್ಯಾಪ್ತಿಯನ್ನು ಹಾಗೂ ವಿದ್ಯುತ್ ಪ್ರವಾಹ ಚಾಲನಾ ಒದಗಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಔಟ್ಪುಟ್ ಪ್ರತಿರೋಧವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಒಪ್ಯಾಂಪ್ ವಿವಿಧ ಲೋಡ್ಗಳನ್ನು ಪರಿಣಾಮಕಾರಿಯಾಗಿ ಚಾಲನೆ ಮಾಡಲು ಸೂಕ್ತವಾಗುತ್ತದೆ. ಅಂತಿಮ ವರ್ಧಿತ ಔಟ್ಪುಟ್ ಸಿಗ್ನಲ್ ಅನ್ನು ಇದು ಒದಗಿಸುತ್ತದೆ. ಒಪ್ಯಾಂಪ್ನ ರೂಪರೇಷೆಯ ಚಿಹ್ನೆ. ಚಿತ್ರದಲ್ಲಿರುವಂತೆ ಇದು ಒಂದು ಒಪ್ಯಾಂಪ್ ರೂಪರೇಷೆಯ ರೇಖಾಚಿತ್ರವನ್ನು ನೋಡಿದರೆ ಇಡೀ ಸರ್ಕ್ಯೂಟ್ಗೆ ರೂಪರೇಷೆಯ ಚಿಹ್ನೆಯನ್ನು ಬಳಸುವ ಮೂಲಕ ನಾವು ಸಮಯವನ್ನು ಉಳಿಸಬಹುದು. ಎರಡು ಇನ್ಪುಟ್ಗಳು ಮತ್ತು ಒಂದು ಔಟ್ಪುಟ್ ಹೊಂದಿರುವ ಸರ್ಕ್ಯೂಟ್ಗೆ ಅಂತಹ ಚಿಹ್ನೆಗಳಲ್ಲಿ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವುದನ್ನು ಈ ಚಿತ್ರವು ತೋರಿಸುತ್ತದೆ. ಸರಳತೆಗಾಗಿ ವಿದ್ಯುತ್ ಸರಬರಾಜು ಮತ್ತು ಇತರ ಪಿನ್ ಸಂಪರ್ಕಗಳನ್ನು ಬಿಟ್ಟುಬಿಡಲಾಗಿದೆ. ಒಪ್ಯಾಂಪ್ನ ಇನ್ಪುಟ್ ವ್ಯತ್ಯಾಸದ ಆಂಪ್ಲಿಫೈಯರ್ ಹಂತವನ್ನು ಡಿಫರೆನ್ಷಿಯಲ್ ಮೋಡ್ನಲ್ಲಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿರುವುದರಿಂದ ಈ ವ್ಯತ್ಯಾಸಾತ್ಮಕ ಇನ್ಪುಟ್ಗಳನ್ನು ಪ್ಲಸ್ ಮತ್ತು ಮೈನಸ್ ನೆಗೆಟಿವ್ ಸಂಕೇತಗಳಿಂದ ಗೊತ್ತುಪಡಿಸಲಾಗುತ್ತದೆ. ಪ್ಲಸ್ ಕೂಡಿಸುವುದು ಎಂದರೆ ಇನ್ವರ್ಟಿಂಗ್ ಅಲ್ಲದ ಇನ್ಪುಟ್, ಅದನ್ನು ನಾವು ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂತ ಹೇಳಬಹುದು. ಈ ಇನ್ಪುಟ್ಗೆ ಅನ್ವಯಿಸಲಾದ ಎಸಿ ಸಿಗ್ನಲ್ ಅಥವಾ ಡಿಸಿ ವೋಲ್ಟೇಜ್ ಔಟ್ಪುಟ್ನಲ್ಲಿ ಇನ್ಫೇಸ್ ಸಿಗ್ನಲ್ ಅನ್ನು ಉತ್ಪಾದಿಸುತ್ತದೆ. ಮತ್ತೊಂದೆಡೆ ಕಳೆಯುವುದು ಮೈನಸ್ ಇನ್ಪುಟ್ ಎಂದರೆ ಇನ್ವರ್ಟಿಂಗ್ ಇನ್ಪುಟ್, ಏಕೆಂದರೆ ಈ ಇನ್ಪುಟ್ಗೆ ಅನ್ವಯಿಸಲಾದ ಎಸಿ ಸಿಗ್ನಲ್ ಅಥವಾ ಡಿಸಿ ವೋಲ್ಟೇಜ್ ಔಟ್ಪುಟ್ನಲ್ಲಿ 180 ಔಟ್ ಆಫ್ ಫೇಸ್ ಸಿಗ್ನಲ್ ಅನ್ನು ಉತ್ಪಾದಿಸುತ್ತದೆ. ಈ ಚಿತ್ರದಲ್ಲಿ V1 ತಲೆಕೆಳಗಾಗದ ಇನ್ಪುಟ್ ವೋಲ್ಟೇಜ್ ಅಥವಾ ನಾನ್ ಇನ್ವರ್ಟಿಂಗ್ ಇನ್ಪುಟ್, V2 is the inverting input voltage, P0 is the output voltage. ಈ ಎಲ್ಲ ವೋಲ್ಟೇಜ್ಗಳನ್ನು ಗ್ರೌಂಡ್ ಅನ್ನು ಉಲ್ಲೇಖ ಮಟ್ಟವಾಗಿ ತೆಗೆದುಕೊಂಡು ಅಳೆಯಲಾಗುತ್ತದೆ. ಎ ಇದು ದೊಡ್ಡ ಸಂಕೇತ ವೋಲ್ಟೇಜ್ ವರ್ಧನೆ. ಇದನ್ನು ಒಪ್ಯಾಂಪ್ಗಾಗಿ ಡೇಟಾ ಶೀಟ್ನಲ್ಲಿ ಸೂಚಿಸಲಾಗಿದೆ. ಧನ್ಯವಾದಗಳು.